ಪರ್ಟಿಕ್ಯುಲರ್ ನಿಮ್ಮ ಕ್ಷೇತ್ರಕ್ಕೆ ಅಂತ ಏನಾದ್ರು ಕೂಡ ಪ್ಲಾನ್ಗಳು ಮಾಡ್ತಿದ್ದೀರಾ ಸರ್? ಅದಕ್ಕೆಲ್ಲ ನಾವು ಇಳಿಯೋಕ್ಕಾಗೋದಿಲ್ಲ. ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಪುರುಷ ಇದ್ದಾರೋ ಅಷ್ಟೇ ಮಹಿಳಾ ಮತದಾರರು ಕೂಡ ಇದ್ದಾರೆ. ಏನಾದ್ರು ಮಾಡೋಣ ಅಂತಂದರೆ ಯಾರು ಕೇಳೋದು? ಇಡೀ ಬೆಂಗಳೂರಿನಲ್ಲಿ ಮಹಿಳೆಯರಿಗೋಸ್ಕರ ಏನೊಂದು ಮಾಡಬೇಕು. ಸೊ ಮನೆಗೆ ರೀಚ್ ಆಗ್ತಾ ಇದ್ದೀರಾ. ಸೊ ಹೇಗಿದೆ ಸರ್, ಏನಂತಿದ್ದಾರೆ ಜನ? ಭಾಳ ಜನಕ್ಕೆ ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲ. ಮನೆ ತರಲೆ ಮಾತಾಡೋಕ್ಕೆ ಹೋಗೋದಿಲ್ಲ ನಾವು. ನನ್ನ ಒಂದು ಅನುಭವ ಹೇಳ್ತೀನಿ. ನಾನು ನಿನ್ನೆ ಚಿಕ್ಕಬಳ್ಳಾಪುರ ಹೋಗಿದ್ದೆ. ಅಲ್ಲಿ ಮಾತನಾಡಿಸುವಂಥ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಮಾತಾಡೋರು. ನಂಗೆ ತುಂಬ ಅದು ಇಂಟ್ರೆಸ್ಟಿಂಗ್ ಅಂತ ತುಂಬ ಆಮೇಲೆ ಖುಷಿ ಕೊಡ್ತು ಸರ್ ಡೈಲಿ ನಾವು ಒಂದು ಅರ್ಧ kg 1 kg ಅಕ್ಕಿನ ತೊಗೊಂಬಂದು ಊಟ ಮಾಡ್ತಿದ್ದೋ. ಇವಾಗ ಹೆಂಗೋ ದುಡ್ಡು ಬರ್ತಿದೆಯಲ್ಲ, ಒಂದೇ ಸರಿ ನಾವೊಂದು 20 kg 25 kg ತಂದು ಇಟ್ಕೊಂಡ್ಬಿಡ್ತೀವಿ ಸರ್. ಡೈಲಿ ನಮ್ಮ ಮನೇಲಿ ಅಲ್ಲಿ ಅಕ್ಕಿ ಇರುತ್ತೆ ಅಂತ ಒಂದು ಮಹಿಳೆ ಹೇಳಿದ್ರು. ಇನ್ನೊಂದು ಮಹಿಳೆ, ಸರ್ ನನ್ನ ಮದುವೆ ಆದಾಗಿಂದ ನನ್ನ ಗಂಡ ಒಂದೇ ಒಂದು ಚಿನ್ನ ಅಂತ ಮಾಡಿಸ್ಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಒಡವೆ ಅಂತ ಆಗ್ತೀನಲ್ವ ಅಂತ ಗೊತ್ತಾ ನನಗೆ ನಂಬಿಕೆ ಇರಲಿಲ್ಲ. ಈಗ ಈ ಗೃಹಲಕ್ಷ್ಮಿದು 2,000 ಕೂಡಿಕೊಂಡು ನಾನೊಂದು 3 ಗ್ರಾಮ್ದೊಂದು ಚಿನ್ನದ ಒಡವೆ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ರು ಸರ್. ಇಂಥದ್ದೆಲ್ಲ ಕೇಳಿದಾಗ ಏನು ಅನ್ಸುತ್ತೆ ಸರ್ ತಮಗೆ? ನಿಜವಾಗ್ಲೂ ನಾನು ಇಂಟರ್ವ್ಯೂಸ್ ಮಾಡಿದ್ದೀನಲ್ಲ, ಒಬ್ಬ ಮಹಿಳೆ ಹೇಳಿದ್ರು ನನಗೆ, ನೋಡಿ ನಮ್ಮ ಮನೇಲಿ ಗಂಡಸರು ಯಾರೂ ಇಲ್ಲ, ಇದು ಈ ಒಂದು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ, ಯುವನಿಧಿ ಇವೆಲ್ಲ ಬಂದಾದಮೇಲೆ ನಮ್ಮ ಮನೆಗೆ ತಿಂಗಳಿಗೆ ಒಂದು 50,000 ಅಷ್ಟು ವರ್ಷಕ್ಕೆ ಒಂದು 50,000 ಮೇಲೆ ಬೆನಿಫಿಟ್ ಸಿಗ್ತಾ ಇದೆ. ಅದಕ್ಕೋಸ್ಕರ ನಿಜವಾಗ್ಲೂ ನನಗೇನು ಅನಿಸ್ತಾ ಇದೆ ಅಂತಂದರೆ, ಸರ್ಕಾರ ಒಂದು ಅಣ್ಣನ ರೂಪದಲ್ಲಿ ಬಂದು ನನಗೆ ಒಂದು ಧೈರ್ಯ ಕೊಟ್ಟು ಒಂದು ಸಪೋರ್ಟ್ ಜೊತೆಯಲ್ಲಿದ್ದಾರೆ, ಆ ಒಂದು ಬದಲಾವಣೆ ತಂದಿದ್ದಾರೆ ಅಂತ ಭಾಳ ಖುಷಿಯಾಗಿ ಕೃತಜ್ಞತೆಯಿಂದ ಮಾತಾಡ್ತಾಯಿದ್ರು. ಇನ್ನೊಂದು ಹೇಳಬೇಕು ನಾನು ನಿಮಗೆ, ನೀವು ಈ ಥರ ಕೆಲಸಗಳು, ಕಾರ್ಯಕ್ರಮಗಳು ಹೊಸದಲ್ಲ. ನಾವು 1960ಸ್ನಲ್ಲಿ ನಮ್ಮ ದೊಡ್ಡಪ್ಪ ದಿವಂಗತ ಎಂ ವಿ ಕೃಷ್ಣಪ್ಪನವರು ಈ ಹೈನುಗಾರಿಕೆ ಫೀಲ್ಡ್ನಲ್ಲಿ ಭಾಳ ಆಸಕ್ತಿ ವಹಿಸಿ ಇಲ್ಲಿ ಬೆಂಗಳೂರು ಡೈರಿ ಇದಲ್ಲ, ಅದನ್ನು ಸ್ಥಾಪನೆ ಮಾಡಿದ್ದು ಅವರೇ. ಅದು ಡೈರಿ ಕೋಆಪ್ರೇಟಿವ್ ಮೂವ್ಮೆಂಟ್ ಅಂತ ಅಂತೀವಿ. ಇವಾಗ ಅಮೂಲ್ ಕುರಿಯನ್ ಮಾಡಿದಾರಲ್ಲ ಗುಜರಾತ್ನಲ್ಲಿ, ಅದೇ ಥರ ಇಲ್ಲಿ ನಮ್ಮ ದೊಡ್ಡಪ್ಪ ಮಾಡಿರೋದು. ಕೋಆಪ್ರೇಟಿವ್ ಮೂವ್ಮೆಂಟ್ನಲ್ಲಿ ಹೇಗೆ, ಪ್ರತಿಯೊಂದು ಹಳ್ಳಿಯಲ್ಲಿ ಯಾರು ಒಂದು ಹಸು ಇಟ್ಕೊಂಡಿದ್ದಾರೆ, ಅವ್ರಿಗೆ ಜಮೀನು ಇದೋ ಇಲ್ವೋ ಗೊತ್ತಿಲ್ಲ, ಒಂದು ಹಸು ಇಟ್ಕೊಂಡಿರೋರಿಗೆ ಒಂದು ಆದಾಯ ಬರುತ್ತೆ, ಅವ್ರಿಗೂ ಒಂದು ವೋಟ್ ಇರುತ್ತೆ ಡೈರಿ ಎಲೆಕ್ಷನ್ನಲ್ಲಿ. ಅದು ಪೊಲಿಟಿಕಲ್ ಎಂಪವರ್ಮೆಂಟು, ಎಕನಾಮಿಕ್ ಎಂಪವರ್ಮೆಂಟು. ಸೊ ಈ ರೀತಿಯಲ್ಲಿ ನೀವು ಈ ಕೋಲಾರ, ನಮ್ಮ ಇವಾಗ ಚಿಕ್ಕಬಳ್ಳಾಪುರ, ಇವೆಲ್ಲ ನಮ್ಮ ಜಿಲ್ಲೆಗಳಲ್ವಾ, ಅಲ್ಲಿ ಯಾವತ್ತೂ ನೀವು ಆತ್ಮಹತ್ಯೆಗಳ ಬಗ್ಗೆ ಕೇಳಿಲ್ಲ, ಎಕ್ಸೆಸ್ ಪಾವರ್ಟಿ ಅಂತ ನೀವು ನೋಡಿಲ್ಲ. ಹೆಂಗೋ ಜನ ಸಹಿಸ್ಕೊಂಡು ನಡೆಸ್ತಾ ಇದ್ದಾರೆ, ಬೆಂಗಳೂರು ಬರ್ತಾರೆ, ಓದ್ತಾರೆ, ಎಲ್ಲ ಮುಂದೆ ಬರ್ತಾ ಇದ್ದಾರೆ. ಅವೆಲ್ಲ ಏನಕ್ಕೆ? ಅದರ ಅಡಿಪಾಯ ಈ ಥರ ಡೈರಿ ಕೋಆಪ್ರೇಷನ್ ಮೂವ್ಮೆಂಟ್. ಒಂದು ಹೊಸ ಆದಾಯ ಕೊಟ್ಟು ಪ್ರತಿಯೊಂದು ಮನೆಯಲ್ಲಿ ಒಂದು ಸೆಕೆಂಡ್ ಇನ್ಕಮ್ಮು, ಇದರ ಫಸ್ಟ್ ಇನ್ಕಮ್ಮು ಕೊಡೋಂಥ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ರು. ಸೊ ಇದು ಮೊದಲಿಂದ ಕಾಂಗ್ರೆಸ್ ಪದ್ಧತಿ. ಗಾಂಧಿಯವರು, ನೆಹರು ಅವರು ನಮಗೆ ಆ ಸ್ಫೂರ್ತಿ ಕೊಟ್ಟಿದ್ದು. ಗಾಂಧಿಯವ್ರದ್ದು ಟ್ಯಾಲಿಸ್ಮನ್ ಅಂತ ನೀವು ಓದ್ಕೊಂಬನ್ನಿ, ಅದು ಜನರಿಗೆ ಉಪಯೋಗ ಬರುತ್ತಾ ಮಾಡಿ ಅಂತ ಒಂದು ಆದೇಶ ಕೊಡ್ತಾರೆ. ನಮ್ಮ ನೆಹರು ಅವರು ಇದು ಟ್ರಿಸ್ಟ್ ವಿತ್ ಡೆಸ್ಟಿನಿ August 15 ಭಾಷಣದಲ್ಲಿ ಹೇಳ್ತಾರೆ, ನಮ್ಮ ಆ್ಯಂಬಿಷನ್ನು, ಮಹಾತ್ಮ ಗಾಂಧಿಯವರ ಆ್ಯಂಬಿಷನ್ನು, ಯಾರ್ಯಾರ ಕಣ್ಣಲ್ಲಿ ನೀರಿದೆ ಆ ಕಣ್ಣೀರನ್ನ ನಾವು ಒರೆಸೋದು ನಮ್ಮ ಕರ್ತವ್ಯ ಅಂತ. ಇವತ್ತು ನಾಳೆ ಆಗೋದಿಲ್ಲ, ಬಟ್ ಅದು ನಮ್ಮ ಕರ್ತವ್ಯ ಅಂತ. ಸೊ ನಾವೆಲ್ಲ ಆ ಒಂದು ಪದ್ಧತಿಯಲ್ಲಿ ಬೆಳೆದು ಬಂದು, ಇದು ನಾವು ಒಬ್ಬರೇ ಅಲ್ಲ, ನಮ್ಮ ಪಾರ್ಟಿನಲ್ಲಿ ಇರೋರೆಲ್ಲರೂ ಬೇರೆ ಪಕ್ಷದವರು ಹೇಗೆ ಡಿವೈಡ್ ಮಾಡಬೇಕು, ಹೇಗೆ ಕಾನ್ಫ್ಲಿಕ್ಟು, ಕಮ್ಯುನಲ್ ವಯಲೆನ್ಸ್ ಶುರು ಮಾಡಬೇಕು, ಬರೀ ಆ ಉದ್ದೇಶದಿಂದ ಬರ್ತಾರೆ. ನಾವು ಜನರು ಎಲ್ಲ ನೋಡಿ ಅವ್ರಿಗೆ ಒಂದು ಒಳ್ಳೆ ಭವಿಷ್ಯ ಹೇಗೆ ಶುರು ಮಾಡ್ಬೋದು ನಾವು ಅಂತ ಬರೀ ಆ ಒಂದು ಉದ್ದೇಶದಿಂದ ಬರ್ತಾ ಇದ್ದೀವಿ. ಸರ್, ಈಗ ತಾವು ಚುನಾವಣೆಗೆ ಸ್ಪರ್ಧೆ ಮಾಡ್ತಿರುವಂಥ ಕಾನ್ಸ್ಟಿಟ್ಯೂಷನಲ್ಲಿ
ಹೆಚ್ಚಿನದಾಗಿ ಅಪಾರ್ಟ್ಮೆಂಟ್ಗಳಿದೆ ಸರ್. ಈಗ ಅಪಾರ್ಟ್ಮೆಂಟ್ ವಿಚಾರಕ್ಕೆ ಬಂದರೆ, ನೀವು ಕಳೆದ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಒಂದು KPCC ಅಪಾರ್ಟ್ಮೆಂಟ್ ಸೆಲ್ ಅಂತ ಹೇಳಿ ತಮ್ಮದೇ ಒಂದು ಅದಕ್ಕೆ ಹಿಂದೆ ಇರುವಂಥ ಮಾಸ್ಟರ್ ಮೈಂಡ್. ಸೊ ಅದು ತುಂಬ ಜನರಿಗೆ ಅನುಕೂಲ ಕೂಡ ಐತೆ. ಯಾಕೆಂದರೆ ಅಪಾರ್ಟ್ಮೆಂಟಲ್ಲಿರೋರು ಬರಲ್ಲ, ಓಟ್ಗಳು ಹಾಕಲ್ಲ, ನಾವ್ಯಾಕೆ ಅವ್ರಿಗೆ ಫೆಸಿಲಿಟಿ ಕೊಡಬೇಕು ಅಂತ ಒಂದು ಮೈಂಡ್ ಸೆಟ್ ಇತ್ತು ರಾಜಕೀಯ ಪಕ್ಷಗಳಲ್ಲೂ ಕೂಡ. ಅದನ್ನು ಹೋಗ್ಲಾಡಿಸುವಂಥ ನಿಟ್ಟಿನಲ್ಲಿ ನೀವು KPCCಯಿಂದ ಅದನ್ನು ಮಾಡಿದ್ರಿ. ಅದು ಯಶಸ್ವಿ ಕೂಡ ಆಯಿತು, ಪಕ್ಷಕ್ಕೂ ಪ್ಲಸ್ ಪಾಯಿಂಟ್ ಆಯಿತು, ಅಪಾರ್ಟ್ಮೆಂಟು ಪ್ಲಸ್ ಪಾಯಿಂಟ್ ಆಯಿತು. ಇನ್ನು ತಮ್ಮ ಕ್ಷೇತ್ರದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರ್ಟ್ಮೆಂಟ್ಗಳಿದೆ ಸರ್. ಅವ್ರ ಕಷ್ಟ ಕಾರ್ಪಣ್ಯಗಳು ಕೂಡ ಇರ್ತವೆ. ಅವ್ರಿಗೆ ಅಂತ ಏನಾದರೂ ಕೂಡ ಇವಾಗ ಪರ್ಟಿಕ್ಯುಲರ್ ನಿಮ್ಮ ಕ್ಷೇತ್ರಕ್ಕೆ ಅಂತ ಏನಾದರೂ ಕೂಡ ಪ್ಲಾನ್ಗಳು ಮಾಡ್ತಿದ್ದೀರಾ ಸರ್? ಸೊ ಅವ್ರದ್ದು ಈ ಒಂದು ವರ್ಷದಿಂದ ಈಗ ಏನು ಕೆಲಸ ಶುರು ಮಾಡಿದ್ದೀವಿ, ಅಪಾರ್ಟ್ಮೆಂಟ್ನವ್ರ ಜೊತೆ ಸಂಪರ್ಕ ಬೆಳೆಸಿ. ನಾನು ಅಪಾರ್ಟ್ಮೆಂಟ್ನಲ್ಲೇ ವಾಸ ಮಾಡೋರು. ಸೊ ನನಗೆ ಅಪಾರ್ಟ್ಮೆಂಟ್ ನಿವಾಸಿಗಳ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇದೆ ನನಗೂ. ಆದರೆ ಇವಾಗ ಲೀಗಲ್ ಫ್ರೇಮ್ವರ್ಕ್ ಕನ್ಫ್ಯೂಷನ್ ಇದೆ. ಯಾವ ಥರ ಸೊಸೈಟಿ ರಿಜಿಸ್ಟರ್ ಮಾಡ್ಬೋದು, ಯಾವ ಥರ ಓನರ್ಶಿಪ್ ತೊಗೊಳ್ಳೋದು, ಆ ಥರ ಅದ್ರ ಬಗ್ಗೆ ನಾವೊಂದು ಕಮಿಟಿ ಶುರು ಮಾಡಿದ್ದೀವಿ. ನೀರಿನ ಸಮಸ್ಯೆ ಬಗ್ಗೆ, ಇದೇ ಥರ ಮೂಲಭೂತ ಸೌಕರ್ಯಗಳ ಬಗ್ಗೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ. ಇವಾಗ ಇದು ಹಳೆ ಅಪಾರ್ಟ್ಮೆಂಟ್ಸ್ ಇದ್ವಲ್ಲ, 20 ಅಪಾರ್ಟ್ಮೆಂಟ್ಸ್ಗೂ ಒಂದು ಲೀಗಲ್ ರೂಲ್ ಇತ್ತು, ನೀವು STP ನಡೆಸಬೇಕು ಇದು ಅದು ಅಂತ. ಅದೆಲ್ಲ ಕಷ್ಟ ಆಗ್ತಾಯಿತ್ತು ಅವ್ರಿಗೆ. ಅಲ್ಲಿ ಹಳೆ ಪ್ಲ್ಯಾನ್ಸ್ನಲ್ಲಿ ಅಲ್ಲಿ ಒಂದು ಸುವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್, ವೇಸ್ಟ್ ಮ್ಯಾನೇಜ್ಮೆಂಟ್ಗೋಸ್ಕರ ಅಲ್ಲಿ ಇಡಕ್ಕೊಂದು ಜಾಗ ಇರೋದಿಲ್ಲ. ಅವ್ರಿಗೆಲ್ಲ ಇವಾಗ ನಾವು DK ಶಿವಕುಮಾರ್ ಜೊತೆ ಕೂತ್ಕೊಂಡು, ಅವರ ಬೆಂಗಳೂರು ಇನ್ಚಾರ್ಜ್ ಅಲ್ವಾ, ಇದನ್ನು 20 ಅಪಾರ್ಟ್ಮೆಂಟ್ಸು ಭಾಳ ಕಡಿಮೆ ಆಯಿತು. ಇನ್ನು ದೊಡ್ಡ ಅಪಾರ್ಟ್ಮೆಂಟ್, ಸೊ ಅದು 120 ಅಪಾರ್ಟ್ಮೆಂಟ್ಗೆ ಮಾತ್ರ ಇದು ಸೀಮಿತ. 120 ಅಪಾರ್ಟ್ಮೆಂಟ್ಗಿಂತ ದೊಡ್ಡದು. ಅಲ್ಲಿ ಏರಿಯಾ ಜೋರಾಗಿರುತ್ತೆ. ಈ ಥರ ಒಂದು ವ್ಯವಸ್ಥೆ ಮಾಡೋಕ್ಕೆ ಕಷ್ಟನೇ ಇರೋದಿಲ್ಲ. ಎಕಾನಮೀಸ್ ಆಫ್ ಸ್ಕೇಲ್ ಅಂತೀವಿ. 120 ಅಪಾರ್ಟ್ಮೆಂಟ್ ಇದ್ದರೆ ಒಳ್ಳೆ ಸುಲಭವಾಗೂ ಚೀಪಾಗೆ ವರ್ಕೌಟ್ ಆಗುತ್ತೆ. ಅದ್ರ ಜೊತೆ ನಾವು ಇನ್ನೊಂದು ಕೊಟ್ಟಿದ್ದೀವಿ, ನೀವು ಏನು ವಾಟರ್ ಟ್ರೀಟ್ ಮಾಡ್ತೀರಾ, ಟ್ರೀಟ್ ಮಾಡಾದ್ಮೇಲೆ ನೀವು ಬೇಕಂದ್ರೆ ಮಾರ್ಬೋದು. ಏಕೆಂದರೆ ಇಂಡಸ್ಟ್ರಿಯಲ್ ಯೂಸಸ್ಗೆ ಅದು ಒಂದು ಆದಾಯ ಬರುತ್ತೆ ನಿಮಗೆ. ಆ ಥರ ಒಂದು ನಾವು ವ್ಯವಸ್ಥೆ ತಂದಿದ್ದೀವಿ ಆಗಲೇ. ಇದೆಲ್ಲ ಅವ್ರ ಸಮಸ್ಯೆಗಳ ಬಗ್ಗೆ ನಾವು ಕಾಳಜಿ ವಹಿಸಿ ಈ ಸೊಲ್ಯೂಷನ್ಸ್ನ ಆಗಲೇ ತಂದಿದ್ದೀವಿ. ಇವಾಗ ಅವ್ರಿಗೆ ವಾಟರ್ ಟ್ರೀಟ್ ಮಾಡಿದ್ರೆ ಅದರಿಂದನೂ ಒಂದು ಆದಾಯ ಬರುತ್ತೆ ಅಂತಂದರೆ ಅದು ಖಂಡಿತ ಟ್ರೀಟ್ ಮಾಡ್ತಾರೆ. ಬಿಕಾಸ್ ಭಾಳ ಕಡೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ಸು ಇರೋದಿಲ್ಲ, STPಗಳು ಫಂಕ್ಷನ್ ಮಾಡ್ತಾ ಇರೋದಿಲ್ಲ. ಸೊ ಇವಾಗ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ನಿಮ್ಮ ಪ್ಲಂಬಿಂಗ್ ಲೈನ್ಸ್ 2 ಇರಬೇಕು. ಒಂದು ಕುಡಿಯೋ ನೀರಿಗೆ, ಇನ್ನೊಂದು ಟ್ರೀಟೆಡ್ ವಾಟರ್ ಇನ್ ಬೇರೆ ಬೇರೆ ಯೂಸಸ್ಗೆ. ಆಮೇಲೆ ಸುವೇಜ್ ಲೈನ್ ಆಫ್ ಕೋರ್ಸ್ ಸೆಪ್ರೇಟ್. ಅದನ್ನು ಟ್ರೀಟ್ ಮಾಡಿ ನೀವು ಬೇರೆ ಬೇರೆ ನಾನ್ ಡ್ರಿಂಕಿಂಗ್ ಯೂಸಸ್ಗೆ ಮಾರ್ಬೋದು. ಈ ಥರ ಸೊ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿವೆ, ಭಾಳ ಸಮಸ್ಯೆಗಳು ಭಾಳ ಲೋಕಲ್. ಈ ಖಾತೆ ಸರಿಯಾಗಿ ಇಲ್ಲ, ಇದು ಅದು, ಅದಕ್ಕೆ ನಾವು ಹಿಡಿಯೋಕ್ಕಾಗೋದಿಲ್ಲ. ಬಟ್ ಭಾಳ ಒತ್ತಾಯ ಮಾಡ್ತಾರೆ. ಅದು ನಮ್ಮ MLA ಲೆವೆಲ್ನಲ್ಲಿ ಬಿಟ್ಬಿಡ್ತೀವಿ. ಈ ಲಾರ್ಜರ್ ಇಶ್ಯೂ. ಓಕೆ, ಆಮೇಲೆ ಅಪಾರ್ಟ್ಮೆಂಟ್ಸ್ನ ನಮ್ಮ ಹಳ್ಳಿಗಳ ಪಕ್ಕನೇ ಬಂದಿವೆ. ಅವನ್ನೆಲ್ಲ ಇಂಟಿಗ್ರೇಷನ್ ಹೇಗೆ ಮಾಡೋದು, ಎಲ್ಲರಿಗೂ ಒಳ್ಳೇದಾಗಬೇಕಲ್ಲ. ಆ ಥರ. ಓಕೆ ಸರ್, ಈಗ ಅಷ್ಟೇ ನಿಮ್ಮ ಕ್ಷೇತ್ರದಲ್ಲಿ ಎಷ್ಟು ಪುರುಷ ಇದ್ದಾರೋ ಅಷ್ಟೇ ಮಹಿಳಾ ಮತದಾರರು ಕೂಡ ಇದ್ದಾರೆ. ಹೀಗಾಗಿ ವುಮೆನ್ ಎಂಪವರ್ಮೆಂಟ್ ಬಗ್ಗೆನೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ತಮ್ಮದೇನಾದ್ರು ಕೂಡ ಒಂದು ಪ್ಲಾನ್ ಇದೆಯಾ ಸರ್ ಈ ವಿಚಾರವಾಗಿ? ನಮ್ಮ ಮಧ್ಯದಿಂದ ಭಾಳ ವರ್ಷದಿಂದ ವುಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ಕೆಲಸ ಮಾಡ್ತಾಯಿದ್ದೀವಿ. ಒಂದು 2-3 ಉದಾಹರಣೆ ಕೊಡ್ತೀನಿ. IIMನಲ್ಲಿದ್ದಾಗ ನಾನು ಒಂದು ಇಂಡಿಯಾ ವಿಮೆನ್ ಇನ್ ಲೀಡರ್ಶಿಪ್ ಅಂತ ಒಂದು ಕಾರ್ಯಕ್ರಮ ಶುರು ಮಾಡಿದೆ, ಒಂದು ಟ್ರೈನಿಂಗ್ ಪ್ರೋಗ್ರಾಮ್. ಈ ವಿಮೆನ್ಸ್ ರಿಸರ್ವೇಷನ್ ಬಂದಿರಲಿಲ್ಲ. ಸೊ ಏನಕ್ಕೆ ಕಾಯಬೇಕು, ನಾವು ಒಳ್ಳೆ ಟ್ರೈನಿಂಗ್ ಕೊಟ್ಟರೆ ಮಹಿಳೆಯರೇ ಜನರಿಗೆ ಗಂಡಸರಿಗಿಂತ ಚೆನ್ನಾಗಿ ಕೆಲಸ ಮಾಡೋ ಕೆಪಾಸಿಟಿ ಇದೆ ಅಂತಂದ್ಬಿಟ್ಟು ಒಂದು ಒಳ್ಳೆ ಪೊಲಿಟಿಕಲ್ ಟ್ರೈನಿಂಗ್ ಪ್ರೋಗ್ರಾಮ್ ನಡೆಸಿದೆ. ಅದು ಭಾಳ ಹೆಸರುವಾಸಿ ಆಯಿತು. ಅದಾದಮೇಲೆ ನಾನು ಎಲೆಕ್ಟ್ ಆಗಿಬಿಟ್ಟೆ ರಾಜ್ಯಸಭೆಗೆ. ಅದಕ್ಕೆ ತಿರ್ಗಾ ರಿಪೀಟ್ ಮಾಡೋಕ್ಕೆ ಅವಕಾಶ ಆಗಿಲ್ಲ. ಆದರೆ ಈಗ ಒಂದು ಆನ್ಲೈನ್ ಎಡ್ಟೆಕ್ ಉಪಯೋಗಿಸಿ ಭಾಳ ಜನಕ್ಕೆ ಉಪಯೋಗ ಬರೋಂಗೆ ನಾನು ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀನಿ, ಎಲೆಕ್ಷನ್ ಆಗಲಿ. ಅದಾದಮೇಲೆ ನಾವು ಈ ಡಿಸ್ಅಡ್ವಾಂಟೇಜ್ಡ್ ಬಡ ಜನರು, ಬಡ ಕುಟುಂಬದಿಂದ ಬಂದಿರೋ ಹುಡುಗಿಯರಿಗೆ
ದೊಡ್ಡ ಅಣ್ಣ ದೊಡ್ಡ ಅಕ್ಕ ಥರ ಒಂದು ಮೆಂಟರ್ಶಿಪ್ ಅಂತ ಕರಿತೀವಿ ಇದನ್ನು. ಅವ್ರಿಗೆ ಸಂಪರ್ಕ ಬೆಳೆಸಿ ನಮ್ಮ ಯಾರಿಗೂ ಏನಾದರೂ ಮಾಡೋಣ ಅಂತಂದರೆ ಯಾರು ಕೇಳೋದು, ನಾವು ಯಾವ್ದಾದ್ರು ಒಂದು ಫೀಲ್ಡ್ನಲ್ಲಿ ನಾವು ಕೆಲಸ ಮಾಡೋಣ ಮುಂದೆ ಅಂತ ಒಂದು ಆಸಕ್ತಿ ಇದ್ದರೆ ಹೇಗೆ, ಇವಾಗ ಡಾಕ್ಟರ್ ಆಗಬೇಕು ಅಂದರೆ ಹೇಗಾಗೋದು, ಆ ಜೀವನ ಹೇಗಿದೆ, ಅದ್ರ ಬಗ್ಗೆ ನಮ್ಗೆ ಯಾರಿಗೂ ಅಷ್ಟು ಸುಲಭವಾಗಿ ಸಿಗೋದಿಲ್ವಲ್ಲ ಮಾಹಿತಿ. ಸೊ ನಾವು ಇದನ್ನು ಈ ಮೆಂಟರ್ಶಿಪ್ ಪ್ರೋಗ್ರಾಮ್ ಇಲ್ಲಿ ಲಕ್ಷಗಟ್ಟಲೆ ಪ್ರೊಫೆಷನಲ್ಸ್ ಇದ್ದಾರೆ, ಈ ಕೋಟಿಗಟ್ಟಲೆ ಬಡ ಜನರು ಇದ್ದಾರೆ. ಸೊ ಅವ್ರನ್ನ ಇವ್ರಿಗೆ ಮ್ಯಾಚ್ ಮಾಡಿ ಅವ್ರಿಗೆ ಸಲಹೆ ಕೊಡೋದು, ಬೆಂಬಲ ಕೊಡೋದು, ಆ ಥರ ಒಂದು ಪ್ರೋಗ್ರಾಮು ಶುರು ಮಾಡಿದ್ದೀವಿ. ಅದು ಒಂದು ಸಂಸ್ಥೆ ಇದೆ, NGO, ಮೆಂಟರ್ ಟುಗೆದರ್ ಅಂತ. ಅದರ ಐಡಿಯಾ ನಂದೇ. ನಾನು ಮೆಂಟರ್ ಮಾಡಿರೋ ಒಂದು ಮಹಿಳೆ ಅದನ್ನು ಸ್ಥಾಪನೆ ಮಾಡಿ ನಾನು ಒಂದು ಫೌಂಡರ್ ಟ್ರಸ್ಟಿಯಾಗಿ ಆ ಥರ ಒಳ್ಳೆ ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ಬರೀ ಬೆಂಗಳೂರಲ್ಲ, ಬೇರೆ ಬೇರೆ ನಗರದಲ್ಲೂ ಶುರು ಆಗಿದೆ, ಗ್ರಾಮಾಂತರ ಪ್ರದೇಶದಲ್ಲೂ ಶುರು ಆಗಿದೆ. ಸೊ ಈ ಥರ ಒಂದು ಮಹಿಳೆಯರಿಗೋಸ್ಕರ ಒಂದು ಎಂಪವರ್ಮೆಂಟ್ಗೆ ಒಂದು ಕೆಲಸ ಮಾಡಿದ್ದೀವಿ ಅಂತ ಅಂತೀವಿ. ಆಮೇಲೆ ನಮ್ಮ ಯೂತ್ ಪ್ರೋಗ್ರಾಮ್ಸ್ ನಾನು ನಡೆಸ್ತೀನಲ್ಲ, ಅದರಲ್ಲಿ ಒಂದು ಸತಿ ನಾವು ವಿಮೆನ್ ಸೇಫ್ಟಿ ಬಗ್ಗೆ ಇದು ವಿಮೆನ್ ಸೇಫ್ಟಿ ಮ್ಯಾಪಿಂಗ್ ಅಂತ ಮಾಡ್ತೀವಿ ಎಕ್ಸಸೈಸು. ಒಂದು ಏರಿಯಾದಲ್ಲಿ ಓಡಾಡಿಕೊಂಡು ಎಲ್ಲೆಲ್ಲಿ ಲೈಟ್ಸ್ ಇಲ್ಲ, ಎಲ್ಲೆಲ್ಲಿ ಸ್ವಲ್ಪ ಡೇಂಜರಸ್ ಆಗಿದೆ, ಅದನ್ನೆಲ್ಲ ಮ್ಯಾಪ್ ಮಾಡಿದ್ರೆ ಅದಾದಮೇಲೆ ನಾವು ಪೊಲೀಸ್ನವ್ರಿಗೆ ಸಲಹೆ ಕೊಡೋದು, ನೋಡಿ ಇಲ್ಲಿ ನೀವು ಸ್ಟ್ರೀಟ್ ಲೈಟ್ಸ್ನ ಹಾಕಿ, ಇಲ್ಲಿ ಬೇರೆ ಒಂಥರ ಒಂದು ಸಲ ಬೀಟ್ ಮಾಡಿ, ಈ ಥರ ಮಾಡಿದಾಗ ನಮ್ಮ ಇವಾಗ ಬೇರೆ ಬೇರೆ ದೆಹಲಿ ಅಂದರೆ ಅನ್ಸೇಫ್ ಅಂತ ಮಾತಾಡ್ತಾರೆ ಮಹಿಳೆಯರಿಗೆ. ಬೆಂಗಳೂರು ಬಗ್ಗೆ ಹಂಗೆ ಹೇಳೋದಿಲ್ಲ, ಮುಂಬೈ ಬಗ್ಗೆ ಹೊಗಳ್ತಾರೆ, ಎಷ್ಟು ಯಾವ ಟೈಮ್ಗಾದರೂ ಓಡಾಡ್ಬೋದು, ಏನೂ ಸಮಸ್ಯೆ ಇಲ್ಲ ಅಂತ. ಕರೆಕ್ಟ್. ಸೊ ಆ ಥರ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಅದಕ್ಕೋಸ್ಕರ ನಾವು ಆವಾಗಿಂದನೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ಮುಂದೆ ಇದೇ ಥರ ಇಡೀ ಬೆಂಗಳೂರಿನಲ್ಲಿ ಮಹಿಳೆಯರಿಗೋಸ್ಕರ ಏನೇನು ಮಾಡಬೇಕು ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ನನಗೆ ಮೊದಲಿಂದ ಚಿಕ್ಕ ವಯಸ್ಸಿಂದ ಭಾಳ ಇಂಪ್ರೆಸಿವ್ ಇನ್ಸ್ಪೈರಿಂಗ್ ವಿಮೆನ್ ನಮ್ಮ ಅಮ್ಮ, ನನ್ನ ತಾಯಿ ಇರ್ಬೋದು, ಇಲ್ದ್ರೆ ನನ್ನ ಟೀಚರ್ಸ್ ಇರ್ಬೋದು, ನಮ್ಮ ಕೊಲೀಗ್ಸ್ ಇರ್ಬೋದು, ನನ್ನ ಟೀಮ್ ಮೆಂಬರ್ಸ್ ಇರ್ಬೋದು. ತಾಯಿಯವರ ಸಮಾಜ ಸೇವೆ, ಸಾಮಾಜಿಕ ಕಳಕಳಿ ಇದೆಯಲ್ಲ, ಸೊ ಅದೆಲ್ಲವೂ ಕೂಡ ತಮ್ಮ ಥಾಟ್ಸ್ಗಳು ಯೋಚನೆ ಮಾಡಿದಾಗ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ. ಎಲ್ಲರೂ ನಮಗೆ ರೋಲ್ ಮಾಡೆಲ್ಸ್ ಥರ. ಸೊ ಮಹಿಳೆಯರು ಎಷ್ಟು ಅಕಂಪ್ಲಿಷ್ ಮಾಡ್ಬೋದು ಅಂತ ನಮ್ಮ ತಾಯಿ ಸುಭದ್ರ ವೆಂಕಟಪ್ಪನವರು ವಿಮೆನ್ಸ್ ಎಂಪವರ್ಮೆಂಟ್ ಬಗ್ಗೆ ಅವ್ರ ಕಾಲದಲ್ಲೇ ಭಾಳ ಮಾಡಿದರು. ಓಕೆ, ಅದಕ್ಕೋಸ್ಕರ ನಮಗೂ ಒಂದು ಅದರಿಂದ ಸ್ಫೂರ್ತಿ ಸಿಗುತ್ತೆ, ಮಾಡ್ಕೊಂಡು ಬಂದಿದ್ದೀವಿ. ಈಗ ಆಲ್ರೆಡಿ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಕಾರ್ಯಕ್ರಮ ಆರಂಭ ಆಗಿದೆ. ಸೊ ಮನೆ ಮನೆಗೆ ರೀಚ್ ಆಗ್ತಾ ಇದ್ದೀರಾ. ಸೊ ಹೇಗಿದೆ ಸರ್, ಏನಂತಿದ್ದಾರೆ ಜನ? ನೋಡಿ, ನಿನ್ನೆ ಬೆಳಿಗ್ಗೆ ನಾನು ಒಂದು ಪಾರ್ಕ್ ಹೋಗಿದ್ದೆ, ಜನ ಮಾರ್ನಿಂಗ್ ವಾಕ್ ಓಡಾಡ್ತಾಯಿದ್ರು. ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ 5 ಜನ ಸೇರಿದಾಗ ಅವರಲ್ಲಿ ಒಬ್ಬರು ನೋಡಿ ಇಂಥವನು ಎಜುಕೇಟೆಡ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ ಅಂತ, ಇನ್ನೊಬ್ಬ ಕ್ಲೀನ್ ಕ್ಯಾಂಡಿಡೇಟ್ ಅಂತ ಅಂದರು. ಆ ಥರ ಅನ್ಸು ನಾನೇ ಹೇಳ್ಕೊಳ್ಳೋ ನೆಸಿಟಿ ಇಲ್ಲ, ಜನರೇ ಹೇಳ್ತಾ ಇದ್ದಾರೆ ಅಂತ ನನಗೆ ಭಾಳ ಖುಷಿ ಆಯಿತು. ಆದ್ರೂ ಭಾಳ ಜನಕ್ಕೆ ಇನ್ನೂ ಅಷ್ಟು ತಿಳುವಳಿಕೆ ಇಲ್ಲ. ಸೊ ನಾವು ಎಲ್ಲರಿಗೂ ನಮ್ಮದೇನು ಪ್ರೊಫೈಲ್ ಇದೆ, ಓಕೆ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ಬೋದು, ನನ್ನ ಪಾರ್ಲಿಮೆಂಟ್ರಿ ಟ್ರ್ಯಾಕ್ ರೆಕಾರ್ಡ್ ಇರ್ಬೋದು, ಪಾರ್ಟಿಗೆ ಕೆಲಸ ಮಾಡಿರೋ ಒಂದು ಹಿಸ್ಟ್ರಿ ಇರ್ಬೋದು, ನಮ್ಮ ಎಜುಕೇಷನ್ನು ಎಲ್ಲೆಲ್ಲಿ ಕೆಲಸ ಮಾಡಿದ್ದೀನಿ ಅದ್ರ ಬಗ್ಗೆ, ಮತ್ತು ನಾನು ಬೆಂಗಳೂರು ನಗರಕ್ಕೆ ಏನು ಮಾಡಿದ್ದೀನಿ ಅದ್ರ ಬಗ್ಗೆ ಇದೆಲ್ಲವೂ ಕೂಡ ಜನರಿಗೆ ತಿಳಿಸ್ಬೇಕು ಅಂತ ಒಂದೊಂದೇ ವಿಚಾರವಾಗಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅಷ್ಟು ಹೇಳ್ತೀರಿ. ಅದಕ್ಕೆ ಪ್ರಶ್ನೆಗಳೆಲ್ಲ ನೀವು ಹೇಳ್ದಂಗೆ ಬೇರೆ ಬೇರೆ ಡೈಮೆನ್ಷನ್ಸ್ ಅನ್ಕವರ್ ಮಾಡ್ತಾ ಇವೆ. ಇದು ಪಾರ್ಟಿ ಬಗ್ಗೆ ಕೇಳಿದ್ರೆ, ನಾನು ನಮ್ಮ ಪಕ್ಷಕ್ಕೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸ್ಥಾಪನೆ ಮಾಡಿ, ನಾನು ನ್ಯಾಷನಲ್ ಸ್ಪೋಕ್ಸ್ಮನ್ ವಕ್ತಾರನೂ ಇದ್ದೀನಿ, ಬಟ್ ರಿಸರ್ಚ್ ಡಿಪಾರ್ಟ್ಮೆಂಟ್ ಮೂಲಕ ಸಣ್ಣ ಹುಡುಗರಿಂದ ನೀವು ನ್ಯಾಷನಲ್ ಚಾನಲ್ಗಳಲ್ಲಿ ಡಿಬೇಟ್ ಮಾಡೋದೆಲ್ಲ ನೋಡ್ಕೊಂಡು ಬೆಳೆದಿರೋರು ಸರ್. ಈಗ ನಮ್ಮ ಜನ ಫೋನ್ ಮಾಡಿ ಹೇಳ್ತಾರೆ, ನಮ್ಮವ್ರು ಇಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಇಂಗ್ಲೀಷ್ನಲ್ಲಿ, ನಿನ್ನ ಕೈಲೂ ಆಗತ್ತಪ್ಪ ಅಂತ ಹೇಳ್ತೀರಿ. ಅಷ್ಟೇ ಕಷ್ಟ ಅಲ್ಲ. ಆದರೆ ಇವಾಗ ಪಾರ್ಟಿಗೆ ರಿಸರ್ಚ್ ಡಿಪಾರ್ಟ್ಮೆಂಟ್ ಸ್ಥಾಪನೆ ಮಾಡಿದ್ದೀನಿ. ಅದ್ರ ಜವಾಬ್ದಾರಿ ಏನು, ಒಂದು ಯಾವ ನಮ್ಮ MPsಗೆ ಪಾರ್ಲಿಮೆಂಟ್ನಲ್ಲಿ ಭಾಗವಹಿಸೋಕ್ಕೆ ಬ್ಯಾಕ್ಗ್ರೌಂಡ್ ನೋಟ್ಸು ಪ್ರಿಪ್ರೇಷನ್ ಮಾಡಿಕೊಡ್ತೀವಿ. ಅದಕ್ಕೆ ನಮ್ಮ ಇಂಪ್ಯಾಕ್ಟ್ ಹೆಚ್ಚಾಗುತ್ತೆ. ಬೇರೆ ಬೇರೆ ಪಕ್ಷದ ಸರ್ಕಾರಗಳ ಬಗ್ಗೆ, ಅವ್ರ ವೈಫಲ್ಯಗಳ ಬಗ್ಗೆ
ಡೀಟೇಲ್ಡ್ ರಿಸರ್ಚ್ ಮಾಡಿ ನಮ್ಮ ಜನಕ್ಕೆ ಕೊಡ್ತೀವಿ. ನಾನು ಒಂದು ಕಾಲದಲ್ಲಿ 2017ನಲ್ಲಿ ಒಂದು ರಿಯಲ್ ಸ್ಟೇಟ್ ಆಫ್ ದ ಇಕಾನಮಿ ಅಂತ ಒಂದು ರಿಪೋರ್ಟ್ ತಯಾರು ಮಾಡಿ ಮನಮೋಹನ್ ಸಿಂಗ್ ಅವರು, ಚಿದಂಬರಂ ಅವರು ಅದನ್ನು ಲಾಂಚ್ ಮಾಡಿದ್ರು. ಅದಾದಮೇಲೆ ನನ್ನ ಸ್ಟೂಡೆಂಟ್, ಒಬ್ಬ IAS ಆಫೀಸರ್ ಸ್ಟೂಡೆಂಟು ಪ್ರೈಮ್ ಮಿನಿಸ್ಟರ್ ಆಫೀಸ್ನಲ್ಲಿ ಇದ್ದ. ಹೇಳಿದ್ದು, ನಿಮ್ಮ ರಿಪೋರ್ಟ್ನ ಪ್ರಧಾನಮಂತ್ರಿ PMO ತಗೊಂಡು ಬಂದು ನೋಡಿ, ಇದು ಈ ಒಂದು ಪ್ರೊಫೆಸರ್ ರಾಜೀವ್ ಗೌಡ ತಯಾರು ಮಾಡಿರೋ ರಿಪೋರ್ಟು, ಇಲ್ಲಿ ಏನಾದರೂ ನೀವು ಒಬ್ಬೊಬ್ಬರು ಒಂದೊಂದು ಚಾಪ್ಟರ್ ತೊಗೊಳ್ಳಿ, ಏನಾದರೂ ನಿಜ ಇದೆ ಅಂತಂದರೆ ಅವ್ರ ಕ್ರಿಟಿಸಿಸಮ್ನಲ್ಲಿ ನಾವು ಅದನ್ನು ಸುಧಾರಿಸೋದು ಹೇಗೆ ಅಂತ ಆ ಥರ ಗೌರವ ಕೊಡ್ತಾರೆ. ಓಕೆ, ಅದಾದಮೇಲೆ ಪ್ರಣಾಳಿಕೆ, ಮುಂದೆ ಏನು ಐಡಿಯಾಸ್ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. 2019 ಎಲೆಕ್ಷನ್ಗೆ ನಾನು ಪ್ರಣಾಳಿಕೆ ಸಮಿತಿ ಕನ್ವೀನರ್ ಆಗಿ ಕೆಲಸ ಮಾಡಿದ್ದೆ. ಸೊ ಈ ಥರ ಅದು ಪಾರ್ಟಿ ವರ್ಕು. ನೀವು ಬೇರೆ ಬೇರೆ ಇದ್ರ ಬಗ್ಗೆನೂ ಮಾತಾಡಿದ್ದೀರಾ. ಆಮೇಲೆ ಪಾರ್ಲಿಮೆಂಟ್ನಲ್ಲಿ ಓಕೆ, ನೀವು ಯೋಚನೆ ಮಾಡಿದ್ರೆ ನಂದು ಅಮಂಗ್ಸ್ ದ ಬೆಸ್ಟ್ ಅಟೆಂಡೆನ್ಸ್ ರೆಕಾರ್ಡ್. ನಾವು ಕೂತ್ಕೊಂಡು ಅಟೆಂಡೆನ್ಸ್ ಮಾರ್ಕ್ ಮಾಡ್ತಾ ಇಲ್ಲ, ಭಾಳ ಡಿಬೇಟ್ಸ್ನಲ್ಲಿ ಭಾಗವಹಿಸಿದ್ದೀನಿ, ಪ್ರೈವೇಟ್ ಮೆಂಬರ್ ಬಿಲ್ಸ್ನ ತಂದಿದ್ದೀನಿ. ಇನ್ನೇನು ಹೇಳಬೇಕು, ಒಂದು ಬಿಲ್ಲು ಲೋಕಸಭಾದಲ್ಲಿ ಪಾಸಾಗೋಗಿತ್ತು. ಇಲ್ಲಿ ನನ್ನ ಭಾಷಣ ಆದಮೇಲೆ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟರ್ ಬಂದು, ನೀವು ಸ್ಪೀಚ್ ಕೊಡಿ, ನೀವು ಹೇಳಿದ ಪಾಯಿಂಟ್ಸ್ ಎಲ್ಲ ಕರೆಕ್ಟು, ಒಂದು ಕಮಿಟಿ ಸ್ಥಾಪನೆ ಮಾಡಿ ಅದನ್ನು ರಿವೈಸ್ ಮಾಡ್ತೀವಿ, ಆ ಥರ ಒಂದು ಗೌರವ ಕೊಡ್ತಾರೆ. ಏಕೆಂದರೆ ನಾವು ಬರೀ ತರಲೆ ಮಾತಾಡೋಕ್ಕೆ ಹೋಗೋದಿಲ್ಲ, ನಾವು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಮಾಡ್ತೀವಿ, ಅಟ್ಯಾಕ್ ಮಾಡ್ತೀವಿ, ಬಟ್ ಅದರಲ್ಲೂ ಸ್ವಲ್ಪ ನಿಜ ಇರುತ್ತೆ. ಆ ಥರ ನಾವು ಕೆಟ್ಟ ರೀತಿಯಲ್ಲಿ ಮಾಡೋಕ್ಕೆ ಹೋಗೋದಿಲ್ಲ. ಅದು ಸ್ವಲ್ಪ ಜನ ನೋಡ್ತಾರೆ, ಆ್ಯಂಡ್ ಪ್ರೊಫೆಸರ್ ಅಂತ ಸ್ವಲ್ಪ ಗೌರವ ಕೊಡ್ತಾರೆ. ಸೊ ಇವೆಲ್ಲ ಇದ್ದಾಗ ಗ್ರೌಂಡ್ನಲ್ಲಿ ಕೆಲಸ ಮಾಡಿದ್ದೀವಿ. ನಮ್ಮ ಎಜುಕೇಷನ್ ಬಗ್ಗೆ ನಿಮ್ಗೆ ಗೊತ್ತು, ಪಾರ್ಟಿ, ಪಾರ್ಲಿಮೆಂಟ್, ನಮ್ಮ ಹಿನ್ನೆಲೆ ಇವೆಲ್ಲ ನೋಡಿದಾಗ ನಮ್ಮ ತಂದೆಯವರು 4 ಬಾರಿ ಶಾಸಕರಾಗಿದ್ದರು. ಲೆಜಿಸ್ಲೇಟಿವ್ ME ವೆಂಕಟಪ್ಪನವರು ಮುಳಬಾಗಿಲು ಕ್ಷೇತ್ರ, ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ ಚೇರ್ಮನ್ ಆಗಿದ್ದರು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಸಭಾಪತಿ ಆಗಿದ್ದರು, ಸಭಾಧ್ಯಕ್ಷರಾಗಿದ್ದರು. ಸೊ ಈ ಥರ ಒಳ್ಳೆ ಸರ್ವಿಸ್, ಕಮಿಟ್ಮೆಂಟ್ ಇರೋಂಥ ವಾತಾವರಣದಲ್ಲಿ ಬೆಳೆದಿರೋದು ನನ್ನ ಸೌಭಾಗ್ಯ.